ಮಮ್ಮಿ ಪ್ಲೀಸ್ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಬೈಲಿ ಬಾ. ಆಯ್ನು ಅದನ್ನು ಚಿಕನ್ ಕರಿ ಕೂರ್ತಾ, ಚಿಕನ್ ಕಾರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಶಾಪಿಂಗ್ ವ್ಲಾಗ್. ಏನು ಶಾಪಿಂಗು ಅಂತ ಅಂದರೆ, ನಾವು ನಮ್ಮ ಫ್ಯಾಮಿಲಿ ಟ್ರಿಪ್ಗೆ ಹೋಗ್ತಿದ್ದೀವಿ. ಸೊ ದಟ್ ಈಸ್ ಟು ತಿರುಪತಿ. 20 ಇಯರ್ಸ್ ಆದಮೇಲೆ 19 ಇಯರ್ಸ್ ಆದಮೇಲೆ ನನಗೆ 20 ಇಯರ್ಸು. ಸೊ ನಂಗೆ 1 ವರ್ಷ ಮಗು ಇದ್ದಾಗ ಹೋಗಿದ್ದಿದ್ದು. ಸೊ ಅದಕ್ಕೆ ಶಾಪಿಂಗ್ ಏನಂದರೆ, ಮೇನ್ಲಿ ಎಲ್ಲರೂ ಕುರ್ತಾಸ್, ಟ್ರೆಡಿಷ್ನಲ್ ಡ್ರೆಸ್ಸಸ್ ತೊಗೊತಾ ಇದ್ದೀವಿ ಎಲ್ಲರೂ, ನಾನು, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲ. ಜೊತೆಗೆ ಟ್ರಾಲಿ ಬ್ಯಾಗ್ಸ್ ತೊಗೊಬೇಕು. ಸೊ ಇದು ಬಂದು ಕಂಪ್ಲೀಟ್ಲಿ ಶಾಪಿಂಗ್ ವ್ಲಾಗ್. ನನ್ನ ಪ್ರಕಾರ ನಾವು ಎಲ್ಲೆಲ್ಲಿ ತೊಗೊತೀವಿ ಅಂತ ನಮಗಿರೋ ಪ್ಲ್ಯಾನ್ಸ್ ಪ್ರಕಾರ, ಟ್ರೆಂಡ್ಸು, ಒಂದು ಝೂಡಿಯೋ ಬಿಟ್ಟರೆ ಜಯನಗರ್ 4th ಬ್ಲಾಕು. ಸೊ ನಾವು ಟ್ರೆಂಡ್ಸಿಗೆ ನಾಳೆ ಹೋಗ್ತಿದ್ದೀವಿ, ಬಿಕಾಸ್ ನಮ್ಮ ಮಮ್ಮಿ ಜೊತೆ ಹೋಗ್ತಾ ಇದ್ದೀವಿ ಅಂತ. ಇವತ್ತು ಜಯನಗರ್ 4th ಬ್ಲಾಕ್, ಜೊತೆಗೆ ಟ್ರಾಲಿ ಬ್ಯಾಗ್ಸ್ ತೊಗೊಳಕ್ಕೆ ಸ್ಕೈ ಬ್ಯಾಗ್ಸ್, ಆಮೇಲೆ ಇನ್ನೆಲ್ಲಿ ಗೊತ್ತಿಲ್ಲ. ಸೊ ಹೇಗೆ ಹೋಗುತ್ತೆ, ಜಯನಗರಲ್ಲಿ ಕೂಡ ಝೂಡಿಯೋ ಇದೆ. ಸೊ ವಿಲ್ ಜಸ್ಟ್ ಗೋ, ನೋಡೋಣ ಹೇಗೆ ಹೋಗುತ್ತೆ ಇವತ್ತು ಶಾಪಿಂಗ್ ಅಂತ, ಏನೇನು ಸಿಗುತ್ತೆ ಏನೇನು ಸಿಗಲ್ಲ ನನಗೂ ಕೂಡ ಐಡಿಯಾ ಇಲ್ಲ. ಸೊ ವಿತೌಟ್ ಎನಿ ಫರ್ದರ್ ಡೂ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಅಂದರೆ 2 ಕುರ್ತಾ ಸೆಟ್ ತೊಗೊಂಡ್ರಿ, ಅವಳು ತೊಗೊಂಡ್ಲು, ಆಮೇಲೆ ದುಪಟ್ಟಾಸ್ ತೊಗೊಂಡ್ರಿ, ಆಮೇಲೆ ಮಮ್ಮಿಗೆ ತೊಗೊಂಡ್ರಿ, ಜೊತೆಗೆ ಟ್ರಾಲಿ ಬ್ಯಾಗ್ಸ್ ತೊಗೊಂಡ್ರಿ. ಝೂಡಿಯೋಗೆ ಹೋಗಿ ಅಲ್ಲಿ ಸಿಕ್ಕಿಲ್ಲ, ಮತ್ತು ಟೈಮ್ ಕೂಡ ಆಗೋಗಿತ್ತು. ಇವಾಗ ಆಲ್ರೆಡಿ 9:05, 9:10 ಆಗಿದೆ. ಸೊ ಯಾ, ನಾಳೆ ಕಂಟಿನ್ಯೂ ಮಾಡೋಣ ಶಾಪಿಂಗ್ನ. ಒಂದು ತೊಗೊಂಡ್ರಿ. ಇದು ಎಷ್ಟು ರಮ್ಯ ಸೈಜು? ಇದು 79. ಓಕೆ, ಇದು ಬಂದು ಎಲ್ಲಾನು ಸ್ಕೈ ಬ್ಯಾಗ್ಸ್ದೇನೆ. ಸೊ ಇದರಲ್ಲೇ 3 ವೇರಿಯಂಟ್ಸ್ ಇತ್ತು, ಅಂದರೆ ಸೇಮ್ ಒಂದೇ ಡಿಸೈನಲ್ಲಿ. ಆಯಿತಾ. ಸೊ ಇದ್ರ ಬ್ಲೂ ಕಲರ್ ಆಗಿ ಕಾಣಿಸ್ತಿದೆ, ಬಟ್ ಇದು ಲ್ಯಾವೆಂಡರ್ ಇರೋದು. ಆಮೇಲೆ ಇಲ್ಲೊಂದಿದೆ, ಇದೊಂದಿದೆ. ಸೊ ಇದು ಬ್ಲ್ಯಾಕ್ ಇದೆ, ಇದ್ರೊಳಗಡೆ ಒಂದು ರೆಡ್ ಇದೆ. ಸೊ 3 ಡಿಫ್ರೆಂಟ್ ಕಲರ್ಸ್ ತೊಗೊಂಡಿದ್ದೀವಿ, ಒಂದೇ ಕಲರ್ ಬೇಡ ಅಂತ. ಇದು ಇಂಟರ್ನ್ಯಾಷನಲ್ ಟ್ರಿಪ್ಸ್, ಇದರಲ್ಲಿಲ್ಲ, ಸಾರಿ, ಇದರಲ್ಲಿದೆ ರೆಡ್ಡು, ನನಗೆ ತೋರಿಸ್ತೀನಿ. ಸೊ ಇದು ರೆಡ್ ಚೆನ್ನಾಗಿದೆ. ಇದು ಲ್ಯಾವೆಂಡರು, ಇದು ರೆಡ್, ಇದು ತುಂಬಾ ಚೆನ್ನಾಗಿದೆ. ಲೈಕ್ ಆಮೇಲೆ ಇದೊಂದು. ಸೊ ಗೈಸ್, ನಾನು ಇವತ್ತೇನೇನು ಶಾಪಿಂಗ್ ಮಾಡಿದ್ದೀವಿ. ಸೊ ನಾನು ಅವರಿಬ್ರು ನನ್ನೇ ನೋಡ್ತಾ ಇದ್ದಾರೆ. ಸೊ ಏನೇನು ಶಾಪಿಂಗ್ ಮಾಡಿದ್ದೀವಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ, ಜೊತೆಗಾದ್ರೂ ಪ್ರೈಸಿಂಗ್ ಕೂಡ ಹೇಳ್ತೀನಿ. ಇದೆಲ್ಲಾನು ನಾವು ಶಾಪಿಂಗ್ ಮಾಡಿರೋದು ಜಯನಗರ್ 4th ಬ್ಲಾಕ್ ಅಲ್ಲಿ. ಈ ಸಲ ಎಲ್ಲ ಚಿಕನ್ ಕರಿ ಕುರ್ತಾಸೆ ತಗೊಂಡಿರೋದು. ನಾನು 2 ಕುರ್ತಾಸ್ ತಗೊಂಡೆ, ಅದನ್ನು ಚಿಕನ್ ಕರಿ ಕುರ್ತಾ, ಚಿಕನ್ ಕಾರಿ ಕುರ್ತಾಸ್. ಓಕೆ. ಸೊ ಇದು ವೈಟ್ ನಾನು ತಗೊಂಡಿರೋದು. ಇದರಲ್ಲಿ ಅಂದ್ರೆ ಶೈನಿಂಗ್ ಡೀಟೇಲಿಂಗ್ ಅಂದ್ರೆ ಥ್ರೆಡ್ ವರ್ಕ್ ಎಲ್ಲ ಇದೆ. ಸೊ ಇದಕ್ಕೆ 350 ಕೊಟ್ಟೆ.
ಸೊ ಇದು ವರ್ತ್ ಅಂತಾನೆ ಹೇಳ್ಬೋದು. ಸೊ ನಾನು ನಿಮ್ಗೆ ಪ್ಯಾಂಟ್ಸ್ ತೋರಿಸ್ಬಿಡ್ತೀನಿ. ಇದು ಬಂದು ಬೇಜ್ ಕಲರ್ಡ್ ಪ್ಯಾಂಟು, ಇದು ನಮ್ಮ ಅಕ್ಕದು. ಮತ್ತೆ ಅದೇ ಇವಾಗ ಚಿಕನ್ ಕರಿ ಕುರ್ತಾ ತೋರ್ಸದ್ನಲ್ಲ, ಸೊ ಅದೇ ಪ್ಯಾಟ್ರನ್ ಅಲ್ಲಿ ಅದೇ ಡಿಸೈನ್ ಅಲ್ಲೇ ಇದು ಬಂದು ವೈಟ್, ಸ್ವಲ್ಪ ಡಿಫ್ರೆಂಟ್ ಪ್ಯಾಟ್ರನ್ ಇದೆ ಇದು ಕೂಡ. ಇದು ಬಂದು ಬಟ್ ನಮ್ಮ ಅಕ್ಕದು, ಇದು ಅವಳ ಡ್ರೆಸ್ ಮ್ಯಾಚ್ ಆಗೋದು. ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಗೈಸ್, ನಾನು ಇನ್ನೊಂದು ತಗೊಂಡಿದ್ದು ಇದು ಬಂದು ಬ್ಲೂ, ಅಂದ್ರೆ ಡಾರ್ಕ್ ಬ್ಲೂ ಅಲ್ಲಿ ತಗೊಂಡಿದ್ದೀನಿ. ಫುಲ್ ಇದರಲ್ಲಿ ಶೈನಿಂಗ್ ಆಗಿದೆ. ಸೊ ನಾನು ಇದಕ್ಕೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ತಗೊಂಡಿದ್ದೀನಿ, ಪ್ಲಾಜೋ ಪ್ಯಾಂಟು. ನಾನು ನಿಮ್ಗೆ ಆಗ್ಲೇ ವೈಟ್ ಕಲರ್ದು ಪ್ಯಾಂಟ್ ತೋರಿಸ್ತಾ ಇಲ್ವಾ ನಮ್ಮ ಅಕ್ಕದು ಅಂತ, ಸೊ ಅದು ಇದ್ರ ಜೊತೆ. ಇದು ಒಂಥರ ಬಟರ್ ಎಲ್ಲೋ, ಸೊ ಅದೇ ಪ್ಯಾಟ್ರನ್ ಅಲ್ಲೇ ಇರೋದು. ಇದು ಕೂಡ ಚಿಕನ್ ಕರಿ, ಬಟ್ ನಮ್ಮ ಅಕ್ಕ ಹತ್ರದ ಒಂದೇ ತಗೊಂಡಿರೋದು, ನಾನು ಹತ್ರದ್ರಲ್ಲಿ 2 ತಗೊಂಡಿದ್ದೀನಿ. ಸೊ ಆಗ್ಲೇ ತೋರಿಸಿದ್ ವೈಟ್ ಪ್ಯಾಂಟು ಇದಕ್ಕೆ ಪೇರ್ ಮಾಡಕ್ಕೆ. ಆಮೇಲೆ ಇದು ನಂದು. ಇದು ಎರಡಕ್ಕೂ 400 ಈಚ್ ಕೊಟ್ರಿ ಪ್ಯಾಂಟ್ಸ್ಗೆ. ಹಾ, ಇದು ಅದೇ ಬೇಜ್ ತೋರಿಸ್ತಾ ಇಲ್ಲ, ಅದು 250, ಇದು 300 ತಾನೇ. ಹಾ, ಇದು 350, ಅಂದ್ರೆ ಇದರಲ್ಲಿ ವರ್ಕ್ ಇದೆ ಅಂತ ಇದು 350. ನಾನು ನಿಮ್ಗೆ 2 ಟಾಪ್ ತೋರ್ಸದ್ನಲ್ಲ, ಅದಕ್ಕೆ ಮ್ಯಾಚ್ ಆಗಂಗೆ ಇದು ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ. ಇದು ಪ್ಲಾಜೋ ಪ್ಯಾಂಟ್ ತರ. ನಾನು ಏನಕ್ಕೆ ಅಂದ್ರೆ, ನಾವೆಲ್ಲಾನು ಸ್ವಲ್ಪ ಕಾಟನ್ ಮೆಟೀರಿಯಲ್ ತುಂಬಾ ಕಂಫರ್ಟಬಲ್ ಆಗಿರೋದು ತಗೊಂತಾರದು, ಅಂದ್ರೆ ಅಲ್ಲೆಲ್ಲ ಫುಲ್ ಬಿಸಿಲಿರುತ್ತೆ, ಅದಕ್ಕೋಸ್ಕರನೇ ತಗೊಂತಾರದು. ಪ್ಯಾಂಟು, ಈ ಪ್ಯಾಂಟ್ ಬಂದ್ಬಿಟ್ಟು 250 ಕೊಟ್ಟಿದ್ದು. ಇದು ಏನೋ ಬೋ ತರ ಎಲ್ಲ ಇದೆ, ನಾನು ಇದನ್ನ ಮೇ ಬಿ ತೆಗ್ದು ಬಿಡ್ತೀನಿ ಅಂತ ಅನ್ಸುತ್ತೆ, ಸೊ ಗೊತ್ತಿಲ್ಲ. ಅದು 3 ಬ್ಯಾಗ್ಸ್ ನಾನು ನಿಮ್ಗೆ ತೋರಿಸ್ತಾ ಇಲ್ಲ, ಟ್ರಾಲಿ ಬ್ಯಾಗ್ಸ್ ಅದೆಲ್ಲ ಸೇರಿ 3 ಬ್ಯಾಗು ಸೇರಿ, ಅಂದ್ರೆ 3 ಡಿಫ್ರೆಂಟ್ ಸೈಜಸ್ ಸೇರಿ 12,000 ಆಯ್ತು. ಸೊ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಇದು ನಮ್ಮ ಮಮ್ಮಿಗೆ ದುಪಟ್ಟಾಸ್. ಇದು ಸ್ಕಿನ್ ಕಲರ್ ಅಂದ್ರೆ ಬೇಜ್ ಕಲರ್ ದುಪಟ್ಟ, ನಮ್ಮ ಮಮ್ಮಿಗೆ ಮ್ಯಾಚ್ ಆಗೋದು. ಇದು 100 rupees. ಇದು ಸ್ವಲ್ಪ ಪ್ಯಾಟ್ರನ್ ಎಲ್ಲ ಇದೆ, ಮತ್ತೆ ಗೋಲ್ಡ್ ಬಾರ್ಡರ್ ಎಲ್ಲ ಇದೆ. ಇದು 150 rupees. ಸೊ ಇದೆರಡು ನಮ್ಮ ಮಮ್ಮಿದು ದುಪಟ್ಟ. ಆಮೇಲೆ ಇದು ಕರ್ಚೀಫ್ ತಗೊಂಡ್ರಿ, ಎಲ್ರಿಗೂ ಕೋಲ್ಡ್ ಅಂತ, ಸೊ ಇದು 100 rupees ತಗೊಂಡಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಮ್ಮ ಅಕ್ಕ ದುಪಟ್ಟ ತಗೊಬೇಕಿತ್ತು. ನಾವು ಇಬ್ರು ದುಪಟ್ಟ ಯೂಸ್ ಮಾಡಲ್ಲ ಅಷ್ಟು, ಸೊ ಅದಕ್ಕೋಸ್ಕರ ನಾನು ಶಾಲ್ ತರ ತಗೊಳ್ಳೋಣ, ಅಂದ್ರೆ ವೈಟ್ ಬ್ಲ್ಯಾಕ್ ಹಾಕೊಂಬಾರ್ದು ಅಂತ ನಮ್ಮಮ್ಮ ಹೇಳಿದ್ದಾರೆ, ಅದಕ್ಕೋಸ್ಕರ ವೈಟ್ ಶಾಲ್ ತರ ತಗೊಳ್ಳೋಣ ಅಂತ ಇಬ್ರು ಸಿಮಿಲರ್ ಆಗಿರೋದು ಸೇಮ್ ಶಾಲ್ಸ್ ತಗೊಂಡ್ರಿ. ಇದೆರಡು ಸೇರಿ ನಮ್ಗೆ 300 ಏನೋ ಬಿತ್ತು. ಅಲ್ಲಿ ತಿರುಪತಿಯಲ್ಲಿ ನೆಸೆಸಿಟಿ ಅಂತೆ ಹಾಕೊಳ್ಳೋದು ದುಪಟ್ಟ, ಸೊ ಅದಕ್ಕೋಸ್ಕರ. ಇದು ಮುಂದೆ ನಾವೆಲ್ಲೂ ಅಷ್ಟು ಯೂಸ್ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ ಈ ತರ ಇರ್ಲಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ಮನೆಗೆ ಹಾಕೊಳ್ಳೋ ತರ ಅದು. ಇದು ನಮ್ಮ ಮಮ್ಮಿದು ನೈಟಿ, ಇದೊಂದು ಪಿಂಕ್ ಕಲರ್ ನೈಟಿ, ಮತ್ತೆ ಇದೊಂದು ಮೆರೂನ್ ಕಲರ್ ನೈಟಿ. ಎಷ್ಟಾಯ್ತು ರಮ್ಯಾ? ಹಾ, ಓಕೆ. ಸೊ 500. ಲಾಸ್ಟ್ ಒನ್ ಬಂದ್ಬಿಟ್ಟು ಇದು ಮನೆಗೆ ಹಾಕೊಳಕ್ಕೆ ಅಂತ ನಮ್ಮ ಅಕ್ಕಂಗೆ ಪ್ಯಾಂಟ್. ಇದು 200 rupees ಸಿಕ್ಕಿದ್ದು. ಸೊ ಇಷ್ಟೇ ಟೋಟಲ್ ಇವತ್ತು ಇಷ್ಟು ಪರ್ಚೇಸ್ ಮಾಡಿರೋದು. ಆ ಬ್ಯಾಗ್ಸು ಜೊತೆಗೆ ಜೈರಗಲ್ 4th ಬ್ಲಾಕ್ ಅಲ್ಲಿ ಕುರ್ತಾ ಟಾಪ್ಸು. ನಾನು ಒಂದ್ ಸೆಟ್ ತಗೊಬೇಕು, ನಮ್ಮ ಅಕ್ಕ ಇನ್ನೊಂದ್ ಸೆಟ್ ತಗೊಬೇಕು. ಅವಳು ಒಂದೇ ತಗೊಂಡಿರೋದು. ಒಂದು ಆನ್ಲೈನ್ ಆಲ್ರೆಡಿ ಆರ್ಡರ್ ಮಾಡಿದ್ದಾಳೆ. ನಮ್ಮ ಮಮ್ಮಿಗೆ ಮೇನ್ ನಾಳೆ ಶಾಪಿಂಗ್ ಹೋಗ್ತಿರೋದು, ಜೊತೆಗೆ ನಾವು ಝೂಡಿಯೋಗೆ ಹೋಗಿಲ್ಲ, ಝೂಡಿಯೋಗೆ ನಾಳೆ ಹೋಗ್ತೀವಿ. ಸೊ ನಾನು ಮಿಕ್ಕಿದೆಲ್ಲ ನಾಳೆ ಕಂಟಿನ್ಯೂ ಮಾಡೋಣ. ಬಾಯ್. ಹಾಯ್ ಗೈಸ್, ಇದು ಡೇ 2 ಆಫ್ ಶಾಪಿಂಗ್. ಇವಾಗೂ ನಾವಿಬ್ಬರು ಹೋಗ್ತಿದ್ದೀವಿ. ನಮ್ಮ ಅಮ್ಮ ಇನ್ನು 1 hour ನಮ್ಮನ್ನ ಜಾಯ್ನ್ ಆಗ್ತಾರೆ. ಸೊ ಹೋಗೋಣ. ಟ್ರಯಲ್ ರೂಮಲ್ಲಿದ್ದೀವಿ. ನಮ್ಮ ಮಮ್ಮಿ ಟ್ರಯಲ್ ಮಾಡ್ತಿದ್ದಾರೆ. ಇದು ಯೆಲ್ಲೋ ಮತ್ತು ಪಿಂಕ್ ಒಂದು ಫೈನಲೈಸ್ ಆಗಿದೆ. ಮತ್ತು ಇನ್ನು ಟ್ರಯಲ್ ಮಾಡ್ತಾಯಿದ್ದಾರೆ, ಹೋಗಿ ತೊಗೊಂಬಂದಿದ್ದೀವಿ. ಸೊ ನಾವು ಟ್ರೆಂಡ್ಸಲ್ಲಿದ್ದೀವಿ.
ಇವಾಗ ನಮ್ಮ ಮಮ್ಮಿ ಆಲ್ರೆಡಿ ಬಂದಿದ್ರು, ಫ್ರೆಂಡ್ಸ್ ಅವರೆಲ್ಲ ತೊಗೊಂಡಾಯಿತು. ಸೊ ನನ್ನ ಹತ್ರ ಇಲ್ಲೊಂದು ಬ್ಯಾಗ್ ಇದೆ, ಇಲ್ಲೊಂದು ಬ್ಯಾಗ್ ಇದೆ, ನಮ್ಮ ಅಕ್ಕ ಹತ್ರ ಎರಡು ಬ್ಯಾಗ್ ಇದೆ. ಸೊ ಮೂವಿಗೆ ಹೋಗ್ತಾ ಇದ್ದೀವಿ. ಯಾವುದಾದ್ರು ನರಸಿಂಹ ತಾನೇ? ಹಾಂ, ನರಸಿಂಹ ಮೂವಿಗೆ ಹೋಗ್ತಾ ಇದ್ದೀವಿ. ಇನ್ನು 1 hour ಇದೆ. ಸೊ ಹೋಗಿ ನಮ್ಮಮ್ಮ ಹತ್ರ ನಮ್ಮಮ್ಮ ಏನು ತೊಗೊಂಡಿದ್ದಾರೆ ಅದು ಆದಮೇಲೆ 1 hour ಒಳಗಡೆ ತಿನ್ಕೊಂಡು ಮೂವಿಗೆ ಹೋಗಬೇಕು. ಸೊ ಹೋಗೋಣ. ಅದರಲ್ಲಿ ಇವತ್ತು ತುಂಬ ಮಳೆ ಬೇರೆ, ಅಷ್ಟೇ. ಹಾಯ್ ಗೈಸ್, ನಾವು ಅದೇ ಎಲ್ಲಿ ನಾನು ಲಾಸ್ಟ್ ಮಾತಾಡಿದ್ದು, ಅದಾದಮೇಲೆ ನಾವು ಮೂವಿಗೆ ಹೋಗಿದ್ವಿ. ನರಸಿಂಹ ಮೂವಿ ತುಂಬಾ ಚೆನ್ನಾಗಿತ್ತು. ಸೊ ಆ ಮೂವಿ ಮುಗಿಸ್ಕೊಂಡು ಫುಲ್ಲು ಲೈಕ್ ನಮ್ಮ ತಲೆನೋವು ಬಂದುಬಿಟ್ಟಿದೆ. ಬೆಳಗ್ಗೆಯಿಂದ ಆಚೆ ಇದ್ದೀವಿ ಅಲ್ವಾ, ಅದಕ್ಕೋಸ್ಕರ. ಸೊ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಡಿನ್ನರ್ ಮಾಡ್ಕೊಂಡು ಮನೆಗೆ ಹೋಗೋದು. ಮಾಡೋಕ್ಕೆ ಬಂದಿದ್ದೀವಿ, ಊಟ ಮಾಡಿಕೊಂಡು ಮನೆಗೆ ಹೋಗಿ ಮಲ್ಕೊಳ್ಳೋದು. ಸೊ ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ಪ್ರಾಬಬ್ಲಿ ಇವತ್ತು ಅಥವಾ ನಾಳೆ ತೋರಿಸ್ತೀನಿ. ನಾನು ಇವತ್ತೇನಾದ್ರು ತೊಗೊಂಡ ಇಲ್ಲ ಅಂದರೆ ನಾವು ಜೂಡಿಯೋಲ್ಲಿ ಪರ್ಚೇಸ್ ಮಾಡಿದ್ದು ಅಷ್ಟೇ. ನಮ್ಮ ಅಕ್ಕ ಎಕ್ಸ್ಟ್ರಾ ಟಾಪ್ ತೊಗೊಂಡು ಇವತ್ತು ಮೇನ್ಲಿ ನಮ್ಮ ಮಮ್ಮಿಗಂತ ಹೋಗಿದ್ದು. ಸೊ ಎಲ್ಲ ಆಯಿತು. ನಂಗೆ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಯಾ ಹಾಯ್ ಗೈಸ್, ಇದು ಸೆಕೆಂಡ್ ಡೇ ಅಲ್ಲಿ ಏನೇನು ತೊಗೊಂಡೆ ಅಂತ ಜಸ್ಟ್ ನಾನು ನಿಮಗೆ ಹಾಲ್ ಥರ ತೋರಿಸ್ತಾ ಹೋಗ್ತೀನಿ. ನಾವು ನೆನ್ನೆನೇ 15,000 ಮೇಲೆ ಕ್ರಾಸ್ ಮಾಡಿದ್ರಿ. ಇವತ್ತು 5,000 ಹತ್ರ 5,000 ಆಗಿದೆ. ಸೊ ಏನೇನು ತೊಗೊಂಡ್ರಿ ಅಂತ ನಿಮ್ಗೆ ತೋರಿಸ್ತೀನಿ. ನಾವು ಮೇನು ಇವತ್ತು ಕೂಡ ಬೆಳಗ್ಗೆ ಜಯನಗರ್ಗೆ ಹೋಗಿದ್ರಿ. ಏನಕ್ಕೆ ಅಂದರೆ ನೆನ್ನೆ ತೊಗೊಂಡಿದ್ದು ಎಷ್ಟೊಂದು ಬಟ್ಟೆ, ಲೈಕ್ ನಾವು ತೊಗೊಂಡಿದ್ದೇನೆ 3 ಕುರ್ತಾಸ್ ಕೂಡ ನನಗೆ ನಮ್ಮ ಅಕ್ಕಂಗೆ ಟೈಟ್ ಆಗಿತ್ತು. ನೆಕ್ಸ್ಟ್ ಸೈಜ್ ಬೇಕಿತ್ತು. ಅಂದರೆ ನಾವು ನಾರ್ಮಲಿ ತೊಗೊಳ್ಳೋದು ಎಮ್ ಆದರೆ ಅಲ್ಲಿ ಎಲ್ಲಿ ತೊಗೊಬೇಕಿತ್ತು ನೆಕ್ಸ್ಟ್ ಸೈಜ್ ನಮ್ಗೆ, ಬಟ್ ಅದು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ಎಕ್ಸ್ಚೇಂಜ್ಗೆ ಹೋಗಿದ್ರಿ. ನಾನು ವೈಟ್ ಎಕ್ಸ್ಚೇಂಜಲ್ಲಿ ತೊಗೊಂಡೆ. ಸೊ ವೈಟ್ಗೆ ಇದೇ ವೈಟ್ ಎಕ್ಸ್ಚೇಂಜಲ್ಲಿ ತೊಗೊಂಡೆ. ಸೊ ಮತ್ತೆ ನಮ್ಮಕ್ಕ ನೀನು ಯಾವ ಕಲರ್ ತೊಗೊಂಡೆ ಆಮೇಲೆ ಬಟರ್ ಎಲ್ಲೋ ತೊಗೊಂಡಿದ್ಲು. ಸೊ ಇದು ಅಷ್ಟ ಎಲ್ಲೋ ಥರ ಇದೆ. ಸೊ ಅವಳಿದ್ನ ಎಕ್ಸ್ಚೇಂಜಲ್ಲಿ ತೊಗೊಂಡು, ನಾನು ಬ್ಲೂನ ಎಕ್ಸ್ಚೇಂಜಾಗಿ ಕೊಟ್ಟಿದ್ದು. ಬಟ್ ಅಲ್ಲಿ ಬ್ಲೂ ಸಿಕ್ಕಿಲ್ಲ. ಅಂದರೆ ಈ ಅಯ್ಯೋ ಕಾಲಲ್ಲೇ ಇರ್ತೈತಿ. ಸೊ ಬ್ಲೂ ಶೈನಿಂಗ್ ಮೆಟೀರಿಯಲಲ್ಲಿ ಸಿಕ್ಕಿಲ್ಲ, ಈ ಥರ ಶೈನಿಂಗ್ ಇರೋದು. ಸೊ ಇದು ರೆಡ್ಡಲ್ಲಿ ತೊಗೊಂಡಿದ್ದು ನಾನು. ನನಗೆ ಡಾರ್ಕ್ ರೆಡ್ ಬೇಕಿತ್ತು. ಅಲ್ಲಿರೋ ಲೈಕ್ ಎಕ್ಸ್ಚೇಂಜ್ ಮಾಡಿಸೋ ಕಡೆ ಬೇರೆ ಅವ್ರು ಕ್ಯಾಶ್ ಎಲ್ಲ ವಾಪಸ್ ಕೊಡಲ್ಲ ಅಲ್ವಾ. ಸೊ ಅದಕ್ಕೆ ಇದನ್ನೇ ತೊಗೊಂಡೆ ನಾನು, ರೆಡ್ಡು. ಆಮೇಲೆ ನಮ್ಮ ಅಕ್ಕ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ತೊಗೊಂಡ್ಲು. ಅವಳು ಈ ಕಲರ್ನ ಎಲ್ಲ ಕಡೆ ನೋಡ್ತಾನೆ ಇರಲಿ ಬೇಕು ಅಂತ. ಸೊ ಅವಳು ಇದೊಂದು ತೊಗೊಂಡ್ಲು. ಇದು ಕೂಡ ಸೇಮ್ 350 or 400 ರುಪೀಸ್ ಆಯಿತು. ನೆಕ್ಸ್ಟ್ಗೆ ನಾವು ಬಂದ್ಬಿಟ್ಟು ಇದು ನಮ್ಮದು ಡ್ರೆಸ್ಸಸ್ ಮುಗೀತು. ನಾವು 3 ಸೆಟ್ಸ್ ತೊಗೊಬೇಕಿತ್ತು. ನಮ್ಮ ಅಕ್ಕ ಒಂದು ಆಲ್ರೆಡಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾಳೆ ಅಂತ ನಿಮ್ಗೆ ಹೇಳಿದೆ. ನಂದು ಇನ್ನೂ ಒಂದು ನೋಡೋಣ, ಇರೋದೇ ಹಾಕೊತೀನ ಅಥವಾ ಹೊಸ ತೊಗೊತೀನ ಅಂತ. ಆಮೇಲೆ ನಾವು ಜಯನಗರಲ್ಲಿ ಜ್ಯುವೆಲ್ರಿ ತೊಗೊಂಡ್ರಿ. ಸೊ ನಾನು ಇದೊಂದು ಲೈಕ್ ಡ್ರಾಪ್ ಇಯರಿಂಗ್ಸ್ ತೊಗೊಂಡೆ, ಎಲ್ಲ ಚೂಡಿದಾರಿಗೆ ಮ್ಯಾಚ್ ಆಗುತ್ತೆ ಅಂತ. ಇದು 50 ರುಪೀಸ್ ಆಯಿತು. ನಾನು ಸಿಲ್ವರಲ್ಲಿ ತೊಗೊಂಡೆ. ನಮ್ಮ ಅಕ್ಕ ಸ್ವಲ್ಪ ರೋಸ್ ಗೋಲ್ಡ್ ಥರ ಅದರಲ್ಲಿ ತೊಗೊಂಡ್ಲು. ಅದಾದಮೇಲೆ ರಿಂಗ್ಸ್ ತೊಗೊಂಡ್ರಿ ಕೈಗೆ.
ಇದು ಸೆಟ್ ಆಫ್ 200 ಸಿಗ್ತಾ ಇತ್ತು. ಸೊ 2 ಸೆಟ್ಸ್ ತೊಗೊಂಡಿದ್ದೀವಿ. ಇದು ಸೇಮ್ ರಿಂಗ್ ಇದೆ, ಯಾಕಂದರೆ ನನಗೊಂದು ನಮ್ಮ ಅಕ್ಕಂಗೊಂದು ಸೇಮ್ ಇಷ್ಟ ಆಯಿತು. ಸೊ ಇದೊಂದು ಇದೆರಡು ಸೇರಿ 200 ಆಯಿತು, ಅದು ಸೇರಿ 100 ಆಯಿತು. ಸೊ ಟೋಟಲ್ 300 ಆಯಿತು. ಜಯನಗರ್ ಮುಗಿಸ್ಕೊಂಡಿದ್ದು ನೆಕ್ಸ್ಟ್ ಹೋಗಿದ್ದು ಟ್ರೆಂಡ್ಸಲ್ಲಿ ಬರೀ ನಾವು 4 ಟಾಪ್ಸ್ ತೊಗೊಂಡ್ರಿ. ಅದು ನಮ್ಮ ಮಮ್ಮಿಗೆ ಅಂತ ತೊಗೊಂಡಿದ್ದು. ನಾನು ನಿಮಗೆ ಅದನ್ನು ಆಮೇಲೆ ತೋರಿಸ್ತೀನಿ. ಝೂಡಿಯೋಲಿ ಏನೇನು ತೊಗೊಂಡ್ರಿ ಅಂತ ತೋರಿಸ್ತೀನಿ. ಝೂಡಿಯೋಲಿ 2000 ರೌಂಡ್ ಆಫ್ ಲೈಕ್ 1900 ಅಂಡ್ ಚೇಂಜ್ ಆಯಿತು. ಇಲ್ಲಿದೆ ಝೂಡಿಯೋದು ಬ್ಯಾಗ್. ಫಸ್ಟ್ ಒನ್ ಬಂದು ಸ್ನೀಕರ್ ವೈಪ್ಸ್ ಇಲ್ಲಿದೆ. ಇದು ನಮ್ಮ ಅಕ್ಕಂಗೆ, ಅವಳು ಸ್ನೀಕರ್ ವೈಪ್ಸ್ನೇ ಅಯ್ಯೋ ಎಷ್ಟೊಂದು ತೊಗೊಂಡಳೆ, ಎಲ್ಲ ಬಿದ್ದೋಗ್ತಾ ಇದೆ. ಸೊ 4 ಸ್ನೀಕರ್ ವೈಪ್ಸ್ ತೊಗೊಂಡಿದ್ದಾಳೆ ಅವಳು. ಅದಾದಮೇಲೆ ಇದು ನಾರ್ಮಲ್ ವೆಟ್ ವೈಪ್ಸ್. ಸೊ ವೆಟ್ ವೈಪ್ಸ್ ಹೊಸದು ಏನೋ ಬಿಟ್ಟಿದ್ದಾರೆ, ಅಂದರೆ ಸೇಮ್ ವೇರಿಯಂಟ್ಸ್ ಅಲ್ಲೇ ಡಿಫ್ರೆಂಟ್ ಪ್ಯಾಕೇಜಿಂಗ್ ಬಿಟ್ಟಿದ್ದಾರೆ. ಸೊ ಅದು ಇಲ್ಲೆರಡಿದೆ, ಇದನ್ನು ಅವಳಿಗೆ ಏನೋ ತೊಗೊಂಡಿರೋದು. ಅದಾದಮೇಲೆ ಇದು ನೇಲ್ ಪಾಲಿಶ್ ರಿಮೂವರ್ ಇಬ್ಬರ ಹತ್ರನೂ ಖಾಲಿ ಆಗಿತ್ತು. ಸೊ ಅದು ಟೋಟಲ್ ಇಷ್ಟಿದೆ, 3 ಬಾಟಲ್ಸ್ ಇದೆ, ಇಬ್ರಿಗೂ ಸೇರಿದೆ ಅದು. ಅದಾದಮೇಲೆ ಇದೊಂದು ತೊಗೊಂಡ್ರಿ. ಇದು ಝೂಡಿಯೋ ಕ್ಲೌಡ್ ಕಿಸ್ ಅಂತ. ಇದೇನಂದ್ರೆ ಲಿಕ್ವಿಡ್ ಲಿಪ್ಸ್ಟಿಕ್, ಬಟ್ ಒಂಥರ ಏನಂತಾರೆ ಬ್ಲರ್ ಫಾರ್ಮ್ಯಾಟಲ್ಲಿ ಬ್ಲರಿಂಗ್ ಟೆಕ್ಸ್ಚರ್ ಕೊಡೋದಿದು. ಸೊ ಇದರಲ್ಲಿ ಶೇಡ್ ಬಂದ್ಬಿಟ್ಟು ಮ್ಯಾಟ್ ಸಾಫ್ಟ್ ಕಿಸ್ ಅಂತ. ಜ್ಯುವೆಲ್ರಿ ಝೂಡಿಯೋಲ್ ತಗೊಂಡಿದ್ದು ಬಂದ್ಬಿಟ್ಟು ಇದು ಇಯರಿಂಗ್ಸ್. ಇದು ನಮ್ಮ ಅಕ್ಕಂಗೆ, ಇದು ಸೆಟ್ ಆಫ್ 3 ಬರುತ್ತೆ, 149 ರುಪೀಸ್ಗೆ. ಅದಾದ್ಮೇಲೆ ಇದು ರಿಂಗ್ಸ್ ತಗೊಂಡಿದ್ದು. ರಿಂಗ್ಸ್ ಎಲ್ಲ ನಾವು ಇವಾಗ ಗೋಲ್ಡನ್ ಅಲ್ಲಿ ತಗೊಂತಾ ಇದೀವಿ. ಮುಂಚೆ ಇಬ್ರು ಎಲ್ಲ ಸಿಲ್ವರ್ ಹಾಕೊಂತಿದ್ರಿ. ಸೊ ಇವಾಗೆಲ್ಲ ಗೋಲ್ಡ್ಗೆ ಟ್ರಾನ್ಸ್ಫರ್ ಚೇಂಜ್ ಆಗ್ತಾ ಇರೋದ್ರಿಂದ ಇಲ್ದು ಕೂಡ ಸೆಟ್ ಆಫ್ 4 ಫಾರ್ 99 ರುಪೀಸ್. ಅದಾದ್ಮೇಲೆ ಝೂಡಿಯೋ ಅಲ್ಲಿ ಹೊಸದು ಲೈಕ್ ಇದು ನಂಗೆ ನೋಡಿ ಫುಲ್ ಖುಷಿ ಆಗ್ಬಿಟ್ಟು ನಮ್ಮ ಅಕ್ಕಂಗೆ ತೋರಿಸ್ದೆ ಫಸ್ಟ್ ನಂದು. ಅದಾದ್ಮೇಲೆ ಅವಳು ತಗೊಂಡ್ಲು. ಇದೇನಂದ್ರೆ ಅವ್ರದ್ದು ಝೋಡಿಯಾಕ್ ಸೈನ್ದು, ಇದು ಲಿಬ್ರಾದು ಅವ್ರದ್ದು ಸೈನ್ ಇಲ್ಲಿದೆ. ನಂದು ಜಮಿನೈ ಓಕೆ. ಸೊ ಇದೆರಡು ಅವ್ರವ್ರದ್ದಿದೆ. ನಂದು ಯೆಲ್ಲೋ ಸ್ಟೋನ್ ಏನೋ ಇದೆ, ಅವಳದು ಪಿಂಕ್ ಸ್ಟೋನ್ ಇದೆ. ನಂಗೆ ಯೆಲ್ಲೋ ಸ್ಟೋನ್ ಇಷ್ಟ ಆಗಿಲ್ಲ, ಬಟ್ ಅದ್ರದ್ದು ಸೈನ್ ಇರೋದು ನಂಗೆ ಇಷ್ಟ ಆಯ್ತು. ಸೊ ಇಷ್ಟ ಇಲ್ಲ ಇನ್ನೂ ಇದೆ. ಇದು ಲಿಪ್ ಬಾಮ್ ತಗೊಂಡೆ ಝೂಡಿಯೋದು, ಯಾವುದು ವೆನಿಲಾ, ಲೈಕ್ ನಾನು ಲಾಸ್ಟ್ ಟೈಮ್ ಯಾವುದೋ ಸ್ಟ್ರಾಬೆರಿ ತಗೊಂಡಿದ್ದೆ, ಇಷ್ಟ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಈ ಸರಿ ನಮ್ಮ ಅಕ್ಕ ಹತ್ರ ಆಲ್ರೆಡಿ ಇತ್ತು ಅಂತ ವೆನಿಲಾ ತಗೊಂಡಿದ್ದು. ಅದಾದ್ಮೇಲೆ ಲಾಂಜ್ರೆ ವೇರೆ ಅರೌಂಡ್ 1500 ರುಪೀಸ್ ತಗೊಂಡಿದೀವಿ. ಇದೆಲ್ಲ ಇಷ್ಟು ಬಿಟ್ಟು. ಸೊ ನೆಕ್ಸ್ಟ್ಗೆ ಟ್ರೆಂಡ್ಸ್ ಅಲ್ಲಿ ಏನೇನು ತಗೊಂಡ್ರಿ ಅಂತ ತೋರಿಸ್ತೀನಿ. ಟ್ರೆಂಡ್ಸ್ ಅಲ್ಲಿ ಏನಾಯ್ತು ಅಂದ್ರೆ ಲೈಕ್ ಪರ್ ಟಾಪ್ 600 ರುಪೀಸ್, ಓಕೆನಾ. ಸೊ 2 ತಗೊಂಡ್ರೆ 100 ರುಪೀಸ್ ಆಫ್ ಬೀಳುತ್ತೆ. ಅರೌಂಡ್ 2100 ಅಂತಾನೆ 2000 ಅಂತ ಲೆಕ್ಕ ಹಾಕೊಬಹುದು. ಫಸ್ಟ್ ಒನ್ ಇದು ಬಂದ್ಬಿಟ್ಟು ಯೆಲ್ಲೋ ಕಲರ್. ಇದು ಏನಂತಾರೆ ವಿ ನೆಕ್ ಇರೋದು. ಇದು ನಮ್ಮ ಮಮ್ಮಿಗೆ ನಾನು ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿದ್ದು. ನಮ್ಮಮ್ಮ ಬೇರೆ ಕಲರ್ಸ್ ತಗೊಳಲ್ಲ, ಯಾವಾಗೂ ಪಿಂಕ್ ಅಂತ ಓಡೋಗ್ಬಿಡ್ತಾರೆ. ಇದು ನಂಗೆ ಇಷ್ಟ ಆಯ್ತು. ನಾನು ಕೂಡ ಟ್ರೈ ಮಾಡಿದೆ, ನನಗೂ ಇಷ್ಟ ಆಯ್ತು. ವೈಟ್ ಮತ್ತೆ ಗ್ರೀನ್ ಅಲ್ಲಿದೆ, ಮತ್ತೆ ಇಲ್ಲಿ ಡಿಸೈನ್ ಒಂಥರ ಶೈನಿಂಗ್ ಮೆಟೀರಿಯಲ್ ಡಿಸೈನ್ ಇದೆ, ಇದು ಕೂಡ ಚೆನ್ನಾಗಿದೆ. ಅದಾದ್ಮೇಲೆ ನಮ್ಮ ಮಮ್ಮಿ ಚೂಸ್ ಮಾಡಿದ್ದು ಪಿಂಕ್ ಕಲರ್. ಇದೊಂದು ಈ ತರ ಪ್ಯಾಟರ್ನ್ ಎಲ್ಲ ಎಷ್ಟೊಂದಿದೆ ನಮ್ಮ ಮಮ್ಮಿ ಹತ್ರ, ಬಟ್ ಅಂದ್ರೂ ಪಿಂಕ್. ಸೊ ಇದು ಕೂಡ ಅಷ್ಟೇ, ಬೇಜ್ ಕಲರ್ ಮೇಲೆ ಪಿಂಕ್ ಫ್ಲೋರಲ್ ಪ್ರಿಂಟ್ ಇರೋದು ಇದು. ಆಮೇಲೆ ಸೊ ಅಷ್ಟೇ, ಇವತ್ತಿಂದು ಟೋಟಲ್ ಇಷ್ಟು ತಗೊಂಡಿದ್ದು. ನೆನ್ನೆದು ನಾನು ಆಲ್ರೆಡಿ ತೋರಿಸಿದ್ದೀನಿ. ಅಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ದಿಸ್ ವಾಸ್ ಕಂಪ್ಲೀಟ್ಲಿ ಹೇಗಿತ್ತು ಶಾಪಿಂಗ್, ಏನೇನು ತಗೊಂಡ್ರಿ, ಎಲ್ಲೆಲ್ಲಿ ಏನು ತಗೊಂಡ್ರಿ, ಎಲ್ಲ ಪ್ರೈಸಿಂಗ್ ಜೊತೆಗೆ ನಾನು ಎಲ್ಲಾನು ಮೆನ್ಷನ್ ಮಾಡಿದ್ದೀನಿ. ಸೊ ದಿಸ್ ವಾಸ್ ದ ಶಾಪಿಂಗ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವಿಡಿಯೋಸ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಸೇಫ್, ಸ್ಟೇ ಪಾಸಿಟಿವ್, ಬಾಯ್.